ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುರು, 5:15 ಬಿಸಿ ಬಿಸಿ ಸುದ್ದಿ ಬಂತು. ಇವತ್ತು IPL ಶೆಡ್ಯೂಲ್ ಬಿಟ್ಟಿದ್ದಾರಪ್ಪ. ಒಂದು ಲೆವೆಲ್ಗೆ ಕ್ರೇಜಿ ಶೆಡ್ಯೂಲ್ ಅಂತಲೇ ಹೇಳ್ಬೋದು. ಸ್ಪೆಷಲಿ ನಮ್ಮ RCB ಅವರಿಗೆ ಸೂಪರ್ ಶೆಡ್ಯೂಲ್ ಅಂತಲೇ ಹೇಳ್ಬೋದಪ್ಪ. ಆ್ಯಂಡ್ ಏನಪ್ಪ ಅಂತಂದರೆ, ಈ ವರ್ಷ ಗೊತ್ತಿರೋದೇ ನಿಮಗೆಲ್ಲ, RCBಯ ಹೊಸ ಕ್ಯಾಪ್ಟನ್ ಹೊಸ ಉರುಪು ತಂದಿರ್ತಾರೆ ನಮ್ಮ ಟೀಮ್ಗೆ. ಯಾರಪ್ಪ ಅಂದರೆ ರಜತ್ ಪತಿದಾರ್ ಅವರು. ಸೊ ಅವ್ರು ಹೆಂಗೆ ಮಾಡ್ತಾರೆ ಏನೋ ಅದನ್ನು ನೋಡೋದಿದೆ. ಆ್ಯಂಡ್ ಈ ಕಡೆ IPL ಶೆಡ್ಯೂಲ್ ಬೇರೆ ಬಿಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿರೋಂಗೆ IPLದು ಗೊತ್ತಲ್ಲ ಹೆಂಗಿರುತ್ತೆ, ಆ ಹೈಪು, ಆ ಲೆವೆಲ್ ಆಫ್ ಹೈಪೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ಇವತ್ತು ಏನು IPL ಶೆಡ್ಯೂಲ್ ಬಿಟ್ಟಿದ್ರು. ಸೊ ಫಸ್ಟ್ ನೋಡೋದಾದ್ರೆ ಫಸ್ಟ್ 3 ಮ್ಯಾಚ್ ಅಂತ ಹಾಕಿದ್ರಪ್ಪ. ಅಂದರೆ ಅದು ನಿನ್ನೆ ಮೊನ್ನೆ ಎಲ್ಲ ಲೀಕ್ ಆಗಿತ್ತು. ಫಸ್ಟ್ 3 ಮ್ಯಾಚ್ ಇದೆಲ್ಲ RCB ವರ್ಸಸ್ KKR ಇದೆ ಗುರು. ಫಸ್ಟ್ ಮ್ಯಾಚ್ RCB ವರ್ಸಸ್ KKR. ಮಾರ್ಚ್ 22ರಿಂದ ಮೇ 25ರವರೆಗೂ ಈ ಒಂದು IPL ಶೆಡ್ಯೂಲ್ ಇದೆ. ಸೊ 65 ದಿನಗಳ ಕಂಟಿನ್ಯೂಸ್ ನಿರಂತರವಾಗಿ 65 ದಿನಗಳು ಮ್ಯಾಚಸ್ ಎಲ್ಲ ನಡೆಯುತ್ತೆ. 74 ಮ್ಯಾಚಸ್ ಇದಾವೆ ಗುರು. ಒಟ್ಟಿನಲ್ಲಿ ಹಬ್ಬ IPL. ಅಂದರೆ IPL ಯಾರು ಫಾಲೋ ಮಾಡ್ತಾರಲ್ಲ ಅವ್ರಿಗಂತೂ ನೆಕ್ಸ್ಟ್ ಲೆವೆಲ್ ಹಬ್ಬ ಇದ್ದಂಗೆ. ಮಜಾ ಇರುತ್ತೆ ಈ ಸರಿ ಅಂತೂ. ಆ್ಯಂಡ್ ಫಸ್ಟ್ ಮ್ಯಾಚ್ ಹೇಳ್ದಂಗೆ RCB ವರ್ಸಸ್ KKR ಗುರು. ಒಂಥರ ಸೈಕ್ ಮ್ಯಾಚ್ ಅಂದ್ಕೊಳ್ಳಿ. ಏನಕ್ಕಂದರೆ RCB ವರ್ಸಸ್ KKR ಒಂಥರ ಅದು ಬೇರೆನೇ ಇದೆ. ಆ ಒಂದು ಏನಂತಾರೆ ಕಾಳಗ, ನಮ್ಮ RCB ವರ್ಸಸ್ KKR ಮಧ್ಯೆ ಇರುತ್ತಲ್ಲ ಒಂದು ಕಾಳಗ, ಅದು ಕಾಳಗನೇ ಬೇರೆ ಅನ್ನೋ ಥರ ಇರುತ್ತೆ. ಏನಕ್ಕಂದರೆ ಗೊತ್ತಲ್ಲ ನಿಮಗೆಲ್ಲ, 2008 ಫಸ್ಟ್ ಮ್ಯಾಚ್ ಆಡಿದ್ವಿ ಗುರು KKR ವಿರುದ್ಧ ನಮ್ಮ RCB ಅವರು. ಆ ಮ್ಯಾಚ್ ಸೋತಿದ್ವಿ, ಅದು ಬೇರೆ ವಿಷಯ. ಬಟ್ ಆದರೆ ಹೇಳ್ತಿದ್ದೀನಿ ನಿಮಗೆ ನೆನಪಿರಲಿ ಅಂತ. ಆ್ಯಂಡ್ ಈ ಕಡೆ ಗೊತ್ತಿರೋದೇ ಅಲ್ವಪ್ಪ, KKR ವಿರುದ್ಧನೇ ನಾವು 49ಗೆ ಆಲ್ಔಟ್ ಆಗಿದ್ದು. ಸೊ ಅದೆಲ್ಲ ಕೈ ಸುದ್ದಿ, ಅದೆಲ್ಲ ಬೇಡ. ಬಟ್ ಆದರೆ ಸುಮ್ಮನೆ ಹೇಳ್ತಿದ್ದೀನಿ. ಇವ ಫಸ್ಟ್ ಮ್ಯಾಚ್ ಅಂತೂ ಪಕ್ಕ ತೊಗೋತಾರೆ, ಏನೋ ರಿವೆಂಜ್ ತೊಗೋತಾರೆ, ಸೀರಿಯಸ್ಲಿ ತೊಗೋತಾರೆ. ಏನಂತೀರಾ? ಆಮೇಲೆ ಇನ್ನೊಂದೇನು ಗೊತ್ತಾ, ಫಸ್ಟ್ ಮ್ಯಾಚ್ ಯಾರ ಜೊತೆ ಆಡ್ತಿದ್ವಿ? KKR ಜೊತೆ ಆಡ್ತಿದ್ವಿ. ಲಾಸ್ಟ್ ಮ್ಯಾಚ್ ಅವ್ರ ಜೊತೆನೇ ಆಡ್ತೀವಿ ಗುರು ನಾವು, KKR ಜೊತೆನೇ ಆಡ್ತೀವಿ ನಾವು. ಮೇ 17 ಅನ್ಸುತ್ತೆ. ಕ್ರೇಜಿ ಗುರು ಇದು. RCB ಅವರು ಫಸ್ಟ್ ಮ್ಯಾಚು KKR, ಲಾಸ್ಟ್ ಮ್ಯಾಚು KKR. ಫಸ್ಟ್ ಮ್ಯಾಚ್ ಎಲ್ಲಿ ಅಂತಂದರೆ ಕಲ್ಕತ್ತಾದಲ್ಲಿ ಆಡ್ತೀವಿ, ಲಾಸ್ಟ್ ಮ್ಯಾಚು ನಾವು ಬೆಂಗಳೂರಲ್ಲಿ ಆಡ್ತೀವಿ ಗುರು. 22ಕ್ಕೆ KKR ವಿರುದ್ಧ ಆಡ್ತೀವಿ. ಅದಾದಮೇಲೆ ಡೈರೆಕ್ಟಾಗಿ ನೆಕ್ಸ್ಟ್ ಮ್ಯಾಚು ಚೆನ್ನೈ ವಿರುದ್ಧ ಆಡ್ತೀವಿ ಗುರು. RCB ವರ್ಸಸ್ CSK ಒಂಥರ ಎಲ್ಡೋರಾಡೋ ಮ್ಯಾಚ್ ಇದ್ದಂಗೆ. ಗೊತ್ತಲ್ಲ ಮೇ 18ಕ್ಕೆ ಏನಾಯಿತು ಏನಿಲ್ಲ ಅಂತ. 1% ಕ್ವಾಲಿಫೈ ಇರಬೇಕಾದ್ರೆ ನಾವು ಯಾರು CSKಗೆ ಸೋಲ್ಸ್ಬಿಟ್ಟು ಕ್ವಾಲಿಫೈ ಆಗ್ತೀವಿ. ಏನದಂತೂ ಗೊತ್ತಿರೋದೆ, ನಿಮಗೆಲ್ಲ ನೆನಪಿರುತ್ತೆ. ಎಸ್ ದಯಾಳಣ್ಣಂದು ಒಂದು ಕ್ರೇಜಿ ಬಾಲಿಂಗ್ ಅದು ಇದೆಯಲ್ಲ ಅಂತ. ಮಜಾ ಇತ್ತು ಅದಂತೂ. ಸೊ ಇವಾಗ ಈ ವರ್ಷ ನಾವು 28ನೇ ತಾರೀಕು ಮಾರ್ಚ್ 28ಕ್ಕೆ ಯಾರೋ CSK ವಿರುದ್ಧ ಆಡ್ತೀವಿ ಗುರು. ಅದು ಚಪಕಲ್ಲಿ ಆಡ್ತೀವಿ. ಸೊ ಆ ಮ್ಯಾಚು ನಮಗೆ ಕ್ರೂಷಿಯಲ್ ಆಗುತ್ತೆ. ಆಮೇಲೆ ನೆಕ್ಸ್ಟು 2ನೇ ಏಪ್ರಿಲು, 2nd ಏಪ್ರಿಲು RCB ವರ್ಸಸ್ GT ಇದೆ ಗುರು. ಆಮೇಲೆ ಏಪ್ರಿಲ್ 7ಕ್ಕೆ MI ವರ್ಸಸ್ RCB. ನಾವು MI ಜೊತೆ ಒಂದೇ ಸರಿ ಆಡ್ತೀವಿ ಈ ಸರಿ. ಈ ಒಂದು ಲೆಗ್ಗಲ್ಲಿ IPL ಇದರಲ್ಲಿ IPL ಈ 2025ರಲ್ಲಿ ಒಂದೇ ಸರಿ ಆಡ್ತೀವಿ ಗುರು. ಸೊ ರೋಹಿತ್ ಕಾಕ ಆ್ಯಂಡ್ ವಿರಾಟ್ ಕೊಹ್ಲಿ ಕಾಕ ಇಬ್ಬರೂ ಒಂದೇ ಸರಿ ನೋಡೋಕೆ ಸಿಗುತ್ತೆ ಈ ಒಂದು IPL ಇದರಲ್ಲಿ ಸೀಸನಲ್ಲಿ. ಏನಂದರೆ ಅವರಿಬ್ಬರು ಕ್ಯಾಪ್ಟನ್ ಅಲ್ಲ, ಬಟ್ ಅಂದರೆ ನಾವು ಗೊತ್ತಲ್ಲ, ಇವರು ಕ್ಯಾಮ್ರಾಮನ್ ಎಲ್ಲ ಫೋಕಸ್ ಮಾಡೋದು ಅವ್ರ ಮೇಲೇ. ಸೊ ಅವರಿಬ್ಬರನ್ನ ಒಂದೇ ಸರಿ ನೋಡ್ತೀವಿ ಈ IPL ಇದರಲ್ಲಿ. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತಂದರೆ 10th ಏಪ್ರಿಲು RCB ವರ್ಸಸ್ DC ಡೆಲ್ಲಿ ಕ್ಯಾಪಿಟಲ್ಸು ಅದಿದೆ. ಅದು ಮ್ಯಾಚು ಸೈಕಾಗಿರುತ್ತೆ. ಆಮೇಲೆ 13ಕ್ಕಿದೆ, ಡೈರೆಕ್ಟಾಗಿ 13ಕ್ಕಿದೆ, ಯಾರು ರಾಜಸ್ಥಾನ್ ಜೊತೆ ಇದೆ RCB ಮ್ಯಾಚು. ಆಮೇಲೆ 18ಕ್ಕಿದೆ ಗುರು RCB ವರ್ಸಸ್ ಕಿಂಗ್ಸ್ 11 ಪಂಜಾಬು. ಈ 18ಕ್ಕೆ ಆಯ್ತಾ, ಮತ್ತೆ ಸಡನ್ನಾಗಿ 20ನೇ ತಾರೀಕು ಮತ್ತೆ ಪಂಜಾಬ್ ವಿರೋಧನೇ ಆಡ್ತೀವಿ. ಒಂಥರ ಹೆಂಗಂದರೆ ಏನು 2 ದಿನದಲ್ಲೇ ಗೊತ್ತಾಗುತ್ತೆ. ಈ ಕಡೆಗೆ ಇವ್ರು ಗೆದ್ರು ಅಂದರೆ ಆ ಕಡೆ ಅವ್ರು ಗೆದ್ರು ಹೇಳೋಕ್ಕಾಗಲ್ಲಪ್ಪ ಏನು ಅಂತ. ಇದೊಂದು ಮ್ಯಾಚ್ ನೋಡ್ಕೋಬೇಕು. ಪಂಜಾಬ್ ಈ ಸರಿ ಅಂತೂ ಖತರ್ನಾಕಿದೆ ಗುರು, ಅಷ್ಟೊಂದು ಈಸಿ ಅಲ್ಲ ಅವ್ರನ್ನ ಮಣಿಸೋದು. ಆ್ಯಂಡ್ ನೆಕ್ಸ್ಟ್ 24ನೇ ತಾರೀಕು RCB ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಇದೆ. ಆಮೇಲೆ 27ಕ್ಕೆ RCB ವರ್ಸಸ್ DC ಇದೆ. ಸೊ 3ನೇ ತಾರೀಕು RCB ವರ್ಸಸ್ ಮತ್ತೆ CSK ಇದೆ. ಸೊ ನಾವು CSK ವಿರೋಧ 2 ಸರಿ ಆಡ್ತೀವಿ ಗುರು. ಒಂದು ಚಪಕಲ್ಲಿ ಆಡ್ತೀವಿ ಮಾರ್ಚ್ 28, ಇನ್ನೊಂದು ಹೋಮಲ್ಲಿ ಆಡ್ತೀವಿ, ಬೆಂಗಳೂರಲ್ಲಿ ಆಡ್ತೀವಿ. ಅದು ಮೇ 3ಕ್ಕೆ ಆಡ್ತೀವಿ. ಅದಾದಮೇಲೆ RCB ವರ್ಸಸ್ ಲಕ್ನೋ ಬೇರೆ ಇದೆ, 9 ಮೇ 9ಕ್ಕಿದೆ. ಸೊ ಲಕ್ನೋ ವಿರುದ್ಧ ಒಂದೇ ಸರಿ ಆಡ್ತೀವಿ ಅನ್ಸುತ್ತೆ ನಾವು. ಹೌದು, ಒಂದೇ ಸರಿ ಆಡ್ತೀವಿ ಲಕ್ನೋ ವಿರುದ್ಧನೂ. ಆಮೇಲೆ RCB ವರ್ಸಸ್ SRH. ಸೊ SRH ವಿರುದ್ಧನೂ ಒಂದೇ ಸರಿ ಆಡ್ತೀವಿ. ಅದು 13 ಮೇಗೆ ಆಡ್ತೀವಿ ಗುರು. ಸೊ ಒಂದೇ ಸರಿ ಆಡೋದು ಲಕ್ನೋ ವಿರುದ್ಧ, ಮತ್ತು SRH ವಿರುದ್ಧ, ಆಮೇಲೆ MI ವಿರುದ್ಧ. 3 ಟೀಮ್ಸ್ ವಿರುದ್ಧ ಒಂದೇ ಸರಿ ಆಡ್ತೀವಿ ನಾವು. ಅದಾದಮೇಲೆ ಲಾಸ್ಟ್ ಹೇಳಿದಂಗೆ KKR ವಿರುದ್ಧ ಇದೆ ಮೇ 17. ಸೊ ಒಟ್ಟಿನಲ್ಲಿ 14 ಮ್ಯಾಚು ಒಂದು ಶೆಡ್ಯೂಲ್ ಬಿಟ್ಟಿದ್ದಾರೆ. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಗೊತ್ತಿರೋದೆ ನಿಮಗೆಲ್ಲ, ಫಸ್ಟು KKR ವಿರುದ್ಧ ಅದಂತೂ ಗೆಲ್ಲೇಬೇಕು. ಅದಾದಮೇಲೆ CSK ವಿರುದ್ಧ ಇದೆ ಮಾರ್ಚ್ 28, ಅದು ಚೆನ್ನೈಯಲ್ಲಿದೆ, ಚಪಕ್ಕಲ್ಲಿದೆ. ಆಮೇಲೆ ಮತ್ತೆ CSK ವಿರುದ್ಧನೇ ಮತ್ತೆ ಮೇ 3ಕ್ಕೆ, ಅದು ಬೆಂಗಳೂರಲ್ಲಿದೆ. ಆಯಿತು. ಆಮೇಲೆ
ಒಟ್ಟಿನಲ್ಲಿ ಗುರು ಫಸ್ಟು 8 ಮ್ಯಾಚಲ್ಲಿ ನಾವು 3 ಮ್ಯಾಚು ಹೋಮ್ ಗ್ರೌಂಡಲ್ಲಿ ಆಡ್ತೀವಿ, ಬೆಂಗಳೂರಲ್ಲಿ ಆಡ್ತೀವಿ. ಏನು ಫಸ್ಟು 5 ಮ್ಯಾಚ್ ಇದೆ ಅಲ್ಲ, ಅಂದರೆ 8 ಮ್ಯಾಚಲ್ಲಿ 5 ಮ್ಯಾಚನ್ನು ಹೊರಗಡೆನೇ ಆಡ್ತೀವಿ ಗುರು. ಇದೊಂಥರ ಏನಂದರೆ ನಮಗೆ ಒಂದು ವರ ಇದ್ದಂಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಏನೋ ಗೊತ್ತಾ, ನೆಕ್ಸ್ಟು ಹೆಂಗಿದೆ ಗೊತ್ತಾ, ಲಾಸ್ಟು ನಾವು ಮೇ 3 ಇದು CSK ವಿರುದ್ಧ ಆಡ್ತೀವಲ್ಲ, ಆಮೇಲೆ ಮೇ 13 ಮೇ 17. ಸೊ ಲಾಸ್ಟ್ 2 ಮ್ಯಾಚ್ ಅಂತೂ ಬೆಂಗಳೂರಲ್ಲೇ ಇದೆ ಗುರು. ಸೊ ನಿಮಗೆ ಹೋದ ಸರಿ ನೆನಪಿರ್ಬೋದು, ನಾವು 3 ಮ್ಯಾಚ್ ಬೆಂಗಳೂರಲ್ಲಿ ಆಡಿ ಪಟ 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 3 ಗೆದ್ದುಬಿಟ್ಟು ಕ್ವಾಲಿಫೈ ಆಗ್ತೀವಿ ನಾವು. ಸೊ ಬೆಂಗಳೂರು ನಮಗೆ ಅನ್ಸುತ್ತೆ, ಯೂಶ್ವಲಿ ಅನ್ಸುತ್ತೆ ಬೆಂಗಳೂರಲ್ಲಿ ಬರೀ ಏನು ಗುರು ಸೋಲ್ತೀವಿ, ಯಾವಾಗ ಹೆಂಗಾಗುತ್ತೆ ಹೇಳೋಕ್ಕಾಗಲ್ಲ, ಪಿಚ್ ಹಂಗಿರುತ್ತೆ ಹಿಂಗಿರುತ್ತೆ ಅಂತ. ಬಟ್ ಹೋದ್ ಸರಿ ಮಾಡಿರೋ ರೆಕಾರ್ಡ್ಸ್ ನೋಡಿದ್ರೆ ಈ ಸರಿ ಗುರು ಮಜಾ ಇರುತ್ತೆ. ಈ ಸರಿ ಲಾಸ್ಟ್ 2 ಮ್ಯಾಚು ನಾವು ಗೆದ್ರಂತೂ ಅಂದರೆ ಆಬ್ವಿಯಸ್ಲಿ ಇವಾಗ ಆ ಥರದ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಲ್ಲ ನಂಗೆ ಅನ್ಸುತ್ತೆ. ಅಂದರೆ ಸೈಕಾಗಿ ಆಡ್ತಾರೆ ಗುರು, ನನ್ನ ಮೇಲೆ ಭರವಸೆ ಇಡಿ, ಚೆನ್ನಾಗಿ ಆಡ್ತಾರೆ. ಸರಿಯಪ್ಪ ಅಪ್ಪ ನಮಸ್ಕಾರ ಗುರು. ಈ ಕಡೆ CSK ಅವ್ರದ್ದು ನಾನು ಜಾಸ್ತಿ ಹೇಳಲ್ಲ, 4 ಮ್ಯಾಚು, 2 ಅಂತಲ್ಲ 4 ಮ್ಯಾಚ್ ಮೇನ್ ಇಂಪಾರ್ಟೆಂಟ್ ಇದ್ದಾವೆ. ಸೊ CSK ಅವ್ರದ್ದು ಫಸ್ಟು ಏನಂತಂದರೆ 23 ಮಾರ್ಚು ಅದು ನಾವು ಯಾರು CSK ಅವರು ಮುಂಬೈ ಮೇಲೆ ಆಡ್ತಾರೆ ಗುರು. ಸೊ ಆ ಒಂದು ಎಲ್ ಕ್ಲಾಸಿಕೋ ಮ್ಯಾಚ್ ನೋಡೋಕ್ಕೆ ಕಾಯ್ತಾ ಇರ್ತಾರೆ CSK ಆ್ಯಂಡ್ ಮುಂಬೈ ಫ್ಯಾನ್ಸ್ ಅವರು. 23 ಮಾರ್ಚ್ ಇದೆ. ಅದಾದಮೇಲೆ ಡೈರೆಕ್ಟಾಗಿ 20 ಏಪ್ರಿಲು 20ನೇ ಏಪ್ರಿಲ್ಗೆ ಅಲ್ಲಿ ಮತ್ತೆ ಆಡ್ತಾರೆ ಮುಂಬೈ ಇಂಡಿಯನ್ಸ್ ವರ್ಸಸ್ CSK, ಅದು ಎಲ್ಲಿ ಮುಂಬೈಯಲ್ಲಿದೆ. ಸೊ ಫಸ್ಟ್ ಮ್ಯಾಚು ಇವರು ಚಪಕಲ್ಲಿ ಆಡ್ತಾರೆ, ಚಪಕಲ್ಲಿ ಆಧಿಪತ್ಯ ಸ್ಥಾಪಿಸಿದ್ದಾರೆ ಗುರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮುಂಬೈ ಅವರು. ಸೊ ನೋಡ್ಬೇಕು, ಆ ಮ್ಯಾಚು ಸೈಕಾಗಿರುತ್ತೆ. ಅದಾದಮೇಲೆ 28 ಮಾರ್ಚು CSK ವರ್ಸಸ್ RCB ಇದೆ ಗುರು, ಅದೂ ಚೆನ್ನಾಗಿದೆ. ನಾನು ಹೇಳ್ದಂಗೆ ಮೊದಲೇ ಹೇಳ್ದಲ್ಲ, ಸೈಕಾಗಿರುತ್ತೆ. ಅಲ್ಲಿ 3rd ಮೇ ಇದೊಂದು ಮರಿಬೇಡ್ರಪ್ಪ. ಇದು ಯಾರಿದ್ರು ಇವಾಗ ಓಚರಿ ಹಂಗೆ ಆಗಿತ್ತಲ್ಲಪ್ಪ, CSK ಜರ್ಸಿ ಹಾಕೊಂಡು RCB ಜರ್ಸಿ ತೆಗೆದು, RCB ಜರ್ಸಿ ಹಾಕೊಂಡು CSK ಜರ್ಸಿ ತೆಗೆದು ಏನೇನೋ ಮಾಡ್ತಾರೆ ಕತೆಗಳು. ಸೊ ಆ ಥರ ಎಲ್ಲ ಮಾಡೋಕೆ ಹೋಗ್ಬೇಡಿ. RCB ಸಪೋರ್ಟರ್ ಇದ್ದರೆ RCB ಜರ್ಸಿನೇ ಹಾಕೊಂಡು ಹೋಗಿ. 3rd ಮೇ CSK ವಿರುದ್ಧ ಇದೆ, ಅದು ಸೈಕಾಗಿರುತ್ತೆ. ಒಟ್ಟಿನಲ್ಲಿ ಎಲ್ಲ ಶೆಡ್ಯೂಲ್ ಬಿಟ್ಟಿದ್ದಾರೆ. ನಮ್ಮ RCB ಮೇನ್ ಇಂಪಾರ್ಟೆಂಟ್ ಅದು ಹೇಳಿದೆ ನಾನು ನಿಮಗೆ. ಆ್ಯಂಡ್ ಈ ಕಡೆ CSK ಸ್ವಲ್ಪ 4 ಮ್ಯಾಚು. ಆ್ಯಂಡ್ MI ವಿರುದ್ಧ ನಾವು ಒಂದೇ ಸರಿ ಆಡ್ತೀವಿ, MI ಅವರು CSK ವಿರುದ್ಧ 2 ಸರಿ ಆಡ್ತಾರೆ. ಸೊ ಹೈಪ್ ಇರುವಂಥ ಮ್ಯಾಚ್ ಹೇಳಿದೆ. ಆಮೇಲೆ ಈ ಕಡೆ DC ವರ್ಸಸ್ RR ಅದೆಲ್ಲ ಸೈಕಾಗಿರುತ್ತೆ. ಸೊ ಒಟ್ಟಿನಲ್ಲಿ ಒಳ್ಳೆ ಎಲ್ಲ ಶೆಡ್ಯೂಲ್ ಹೇಳೋಕ್ಕಾಗಲ್ವಲ್ಲ, ಅದಕ್ಕೆ ಮೇನ್ ಇಂಪಾರ್ಟೆಂಟ್ ಹೇಳಿದೆ. ಸೊ ಮಜಾ ಅಂತೂ ಇದೆ ಗುರು. ನಮಗೆ ಸ್ಪೆಷಲಿ ಹೇಳ್ಬೇಕಂದ್ರೆ ನಮ್ಮ RCB ತಂಡಕ್ಕೆ ಒಂದು ಒಳ್ಳೆ ಬೂಸ್ಟ್ ಇದೆ. ಅಂದರೆ ಈ ಒಂದು IPL ಶೆಡ್ಯೂಲ್ ನೋಡಿದ್ರೆ ಒಳ್ಳೆ ಬೂಸ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಏನಕ್ಕೆ ಲಾಸ್ಟ್ 2 ಮ್ಯಾಚ್ ಅದೇ ಹೇಳ್ದಂಗೆ ಬೆಂಗಳೂರಲ್ಲಿದೆ ಅಲ್ವಾ. ಸೊ ಸೈಕಾಗಿ ಬೆಂಗಳೂರಲ್ಲಿದೆ ಅಂದರೆ ಮಜಾ ಇರುತ್ತೆ. ಸೊ ಆಲ್ಮೋಸ್ಟ್ ಇದೆಲ್ಲ ಶೆಡ್ಯೂಲ್ ಎಲ್ಲ ಮುಗೀತು ಗುರು. ಇವಾಗ ಶೆಡ್ಯೂಲ್ ಬೇರೆ ಬಿಟ್ಟರು, ಇನ್ನೇನಿದ್ರು WPL ಮುಗಿಯುತ್ತೆ. ಆಮೇಲೆ ಚಾಂಪಿಯನ್ಸ್ ಟ್ರೋಫಿ ಗ್ಯಾಪಲ್ಲಿ ಅದು ಚಾಂಪಿಯನ್ಸ್ ಟ್ರೋಫಿನೂ ಮುಗಿಯುತ್ತೆ. ಮೇನ್ ಇಂಪಾರ್ಟೆಂಟ್ ನಮಗೆ ಚಾಂಪಿಯನ್ಸ್ ಟ್ರೋಫಿ. ಸೊ ಅದು ಮುಗಿಸಿ ಆಮೇಲೆ WPL ಮುಗಿದೋಗುತ್ತೆ. ಅದಾದಮೇಲೆ ಸಡನ್ ಆಗಿ ಮಾರ್ಚ್ 22ಕ್ಕೆ IPL ಸ್ಟಾರ್ಟ್ ಆಗುತ್ತೆ ಗುರು. ಸೊ ಒಂಥರ ಹಬ್ಬ ಅಂತೂ ಹಬ್ಬ ನಮಗೆ. 3 ತಿಂಗಳು ಮಾತ್ರ ಮಗೊಂದು ಅಪ್ಪ ಅಲ್ಲಾಡಂಗೆ ಎಲ್ಲ ಗುರು. ಕ್ರಿಕೆಟ್ ಅಭಿಮಾನಿಗಳಿಗಂತೂ ಒಂದಾದ್ಮೇಲೆ ಒಂದು ಸೈಕಾಗಿರುತ್ತೆ, ಮಜಾ ಇರುತ್ತೆ ಗುರು. ಇವತ್ತಂತೂ ಲೈವ್ ಬರೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಎಲ್ಲ ಶೆಡ್ಯೂಲ್ ಬಗ್ಗೆ ಹೇಳಿದೆ. ನಾಳೆ ಲೈವ್ ಬರ್ತೀವಿ 9:00ವರೆಗೆ. ಸೊ ನಾಳೆ ಅಂತೂ ಗೊತ್ತಿರೋದಪ್ಪ, RCB ವಿಮೆನ್ಸ್ ಮ್ಯಾಚ್ ಬೇರೆ ಇದೆ. ಸೊ ಅದು ನೋಡೋಣ ಆ ಮ್ಯಾಚು ಹೆಂಗೆ ಏನು ಕತೆ ಅಂತ. ಆ್ಯಂಡ್ ಇವತ್ತಿನ ಒಂದು UP ವಾರಿಯರ್ಸ್ ವರ್ಸಸ್ ಇದು ಇದೆಲ್ಲ GGW. ಸೊ ಆ ಮ್ಯಾಚು ನೋಡೋಣ. ಅದು ಮ್ಯಾಚ್ ಸೈಕಾಗಿದ್ರೆ ವೀಡಿಯೋ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಸೊ ಮತ್ತೆ ನಾಳೆ 9:00ವರೆಗೆ ಮತ್ತೆ ಸಿಗೋಣ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕು, ಶೇರು, ಸಬ್ಸ್ಕ್ರೈಬು ಎಲ್ಲ ಮಾಡ್ರಪ್ಪ. ಯಾಕಂದರೆ ಇದು ನಮ್ಮ ಕಳಕಳಿಯ ಬೇಡಿಕೆ. ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.